ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಒಂದು ಮಾಲ್ಪುರಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮಂಗಳೂರು ಮಾಲ್ಪುರಿ ಮಾಡುವ ವಿಧಾನ ತೋರಿಸಿ ಅಂತೇಳಿ ಒಂದು ಕಮೆಂಟ್ ಬಂದಿತ್ತು. ಅದಕ್ಕಾಗಿ ಈ ಮಾಲ್ಪುರಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಈಗ ನಾನು ಮಾಡಿದ ಮಾಲ್ಪುರಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ಮಧ್ಯದಲ್ಲಿ ಚೆನ್ನಾಗಿ ಮೆತ್ತಾಗಿರ್ತದೆ, ಹಾಗೆ ಸೈಡಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗ್ತದೆ. ತುಂಬಾನೇ ರುಚಿಯಾಗಿ ಆಗ್ತದೆ. ಹಬ್ಬಕ್ಕೆಲ್ಲ ಸುಲಭದಲ್ಲಿ ಮಾಡಿಕೊಳ್ಳುವಂತಹ ಒಂದು ಸ್ವೀಟ್ ರೆಸಿಪಿ. ಎಷ್ಟು ಮೃದುವಾಗಿ ಆಗಿದೆ ನೋಡಿ, ಹಾಗೆ ಅಷ್ಟೇ ರುಚಿ ಕೂಡ ಆಗಿದೆ. ರೆಸಿಪಿಯನ್ನು ಒಬ್ರು ಸ್ವೀಟ್ ಮಾಡುವವ್ರ ಹತ್ರ ಕೇಳಿ ನಾನು ಮಾಡ್ತಾ ಇರೋದು. ಮಾಲ್ಪುರಿಯನ್ನು ಮೈದಾ ಹಿಟ್ಟಿನಿಂದಲೇ ಮಾಡೋದು. ಈಗ ನಾನು ಮೊದಲಿಗೆ 1 ಕಪ್ ಮೈದಾ ಹಿಟ್ಟಿದ್ದು ಮಾಲ್ಪುರಿ ಮಾಡಿದೆ. ಎಲ್ರಿಗೂ ತುಂಬಾನೇ ಇಷ್ಟ ಆಯಿತು. ಇನ್ನೊಂದು ಕಪ್ ಮೈದಾ ಹಿಟ್ಟಿನದ್ದು ಕೂಡ ಮಾಲ್ಪುರಿ ಮಾಡ್ಕೊಂಡಿದ್ದೆ. ಆ ಮಾಲ್ಪುರಿ ಮಾಡುವಾಗ ಸ್ವಲ್ಪ ಸಣ್ಣಗೆ ಮಾಡಿದ್ದೆ ನೋಡಿ. ಇದು 2ನೇ ಸಲ ಮಾಡಿದ ಮಾಲ್ಪುರಿ. ತುಂಬಾನೇ ಮೃದುವಾಗಿ ಆಗ್ತದೆ. ಈಗ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೇನೆ. ಈ ಮಾಲ್ಪುರಿಯನ್ನು ಮೈದಾ ಹಿಟ್ಟಿನಿಂದಲೇ ಮಾಡೋದು. ಈಗ ಮೊದಲಿಗೆ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟಿದ್ದೇನೆ. ಅದರಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಹಾಕೊಳ್ಬೇಕು. ಸಕ್ಕರೆ ಕರಗಲಿಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ಬೇಕು. ಸಕ್ಕರೆ ಚೆನ್ನಾಗಿ ಕರಗಬೇಕು, ಪಾಕ ಎಲ್ಲ ಬರಿಸುವುದು ಬೇಡ, ಕರಗಿದ್ರೆ ಸಾಕಾಗ್ತದೆ. ನಾನು ಈ ರೆಸಿಪಿಯನ್ನು ಸ್ವೀಟ್ ಮಾಡೋರ ಹತ್ರ ಕೇಳಿ ಮಾಡ್ತಾ ಇರೋದು. ಅದಕ್ಕಾಗಿ ಅವರು ಎಷ್ಟು ಅಳತೆಯಲ್ಲಿ ಸಕ್ಕರೆ ತಗೊಳ್ಬೇಕು, ಎಷ್ಟು ಅಳತೆಯಲ್ಲಿ ನೀರು ತಗೊಳ್ಬೇಕು ಅಂತ ಹೇಳಿದ್ರು ನೋಡಿ. ಅದೇ ಥರ ನಾನು ಇಲ್ಲಿ ನೀರು ನಿಮಗೆ ತೋರಿಸ್ತಾ ಇರೋದು. ಹಾಗಾಗಿ ಈಗ 1 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕಿದ್ದೇನೆ. ಈಗ ನಾನು ಸಕ್ಕರೆಯನ್ನು ಕರಗಿಸಿಕೊಳ್ತೇನೆ. ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಸಕ್ಕರೆಯನ್ನು ಕರಗಿಸಿಕೊಳ್ಳುವ. ಈಗ ಸಕ್ಕರೆ ಚೆನ್ನಾಗಿ ಕರಗಿದ ಮೇಲೆ 1 ಚಿಟಿಕೆ ಆಗುವಷ್ಟು ಫುಡ್ ಕಲರ್ ಹಾಕೊಳ್ಬೇಕು. ಒಳ್ಳೆಯ ಕ್ವಾಲಿಟಿಯ ಫುಡ್ ಕಲರೇ ಹಾಕಬೇಕು. ನ್ಯಾಚುರಲ್ ಫುಡ್ ಕಲರ್ ಅಂತ ಹೇಳಿ ಸಿಗ್ತದೆ, ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಅಂಥದ್ದನ್ನೇ ಹಾಕಿದ್ರೆ ಒಳ್ಳೆಯದು. ಈಗ ನಾನು ಫುಡ್ ಕಲರ್ 1 ಚಿಟಿಕೆ ಆಗುವಷ್ಟು ಹಾಕಿದ್ದೇನೆ. ಎಷ್ಟು ಚಂದ ಕಲರ್ ಬಂದಿದೆ ನೋಡಿ. ಒರಿಜಿನಲ್ ಫುಡ್ ಕಲರೇ ಹಾಕೊಳ್ಳಿ, ಆದಷ್ಟು ನ್ಯಾಚುರಲ್ ಫುಡ್ ಕಲರೇ ಹಾಕೊಳ್ಳಿ. ಅರ್ಧ ಚಮಚ ಆಗುವಷ್ಟು ಫುಡ್ ಕಲರನ್ನು ನನಗೆ ಸ್ವೀಟ್ ಮಾಡುವವರು ಕೊಟ್ಟಿದ್ದಾರೆ ನೋಡಿ. ಇಷ್ಟೇ ಫುಡ್ ಕಲರ್ ಕೊಟ್ಟಿದ್ದು. ಇಷ್ಟು ಫುಡ್ ಕಲರಲ್ಲಿ 10 ಬಾರಿ ಮಾಲ್ಪುರಿ ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡಿ. ನಾನು ಇದರಿಂದ 1 ಚಿಟಿಕೆ ಆಗುವಷ್ಟು ಮಾತ್ರ ಫುಡ್ ಕಲರ್ ಹಾಕ್ಕೊಂಡದ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಹಾಕಿದ್ದು, ಆದರೂ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಒಳ್ಳೆಯ ಕ್ವಾಲಿಟಿಯ ಕಲರನ್ನೇ ಹಾಕಿ, ಇಲ್ಲದಿದ್ರೆ ನಿಮ್ಮ ಹತ್ರ ಕೇಸರಿ ಇದ್ರೆ ಹಾಲಲ್ಲಿ ನೆನೆಸಿ ಅದನ್ನು ಕೂಡ ಸೇರಿಸ್ಬೋದು, ಅದಾದರೆ ಒಳ್ಳೆಯದು ನೋಡಿ. ಈ ಕಲರ್ ಪುಡಿ ಹಾಕೋದಕ್ಕಿಂತ ಕೇಸರಿ ಹಾಕೋದೇ ಒಳ್ಳೆಯದು. ಸಕ್ಕರೆ ಚೆನ್ನಾಗಿ ಕರಗಿತು ನೋಡಿ. ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ತಣಿದಿದೆ. ಈಗ ನಾನು ಇದಕ್ಕೆ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಚಿಟಿಕೆ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಸಾಕಾಗ್ತದೆ, 1 ಚಿಟಿಕೆ ಆಗುವಷ್ಟು. ಈಗ ಇದಕ್ಕೆ ಎಷ್ಟು ಮೈದಾ ಹಿಟ್ಟು ಹಿಡಿತದೆ ನೋಡಿ ಅಷ್ಟೇ ಹಾಕ್ಕೊಳ್ಬೇಕು. ಮತ್ತೆ ಕಲಸುವಾಗ ದೋಸೆ ಹಿಟ್ಟಿನ ಹದಕ್ಕೆ ಕಲಸುದು. ನಾನು ನಿಮಗೆ ತೋರಿಸ್ತೇನೆ ನೋಡಿ. ಸಕ್ಕರೆ ನೀರು ಚೆನ್ನಾಗಿ ತಣಿದ ಮೇಲೆ ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಅದರಿಂದ ಈಗ ಅರ್ಧ ಕಪ್ ಹಾಕ್ಕೊಂಡು ಒಂದು ಸಾರಿ ಮೊದಲಿಗೆ ಮಿಕ್ಸ್ ಮಾಡಿ ನೋಡ್ಕೊಳ್ಬೇಕು. ಯಾಕಂದರೆ ಹಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ಹಿಟ್ಟು ಜಾಸ್ತಿ ಆದರೆ ಕಲಸಿದ ಹಿಟ್ಟು ಗಟ್ಟಿ ಆಗ್ತದೆ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಮಿಕ್ಸ್ ಮಾಡಿ ತೋರಿಸ್ತೇನೆ ನೋಡಿ. ಈಗ ಕಂಪ್ಲೀಟಾಗಿ 1 ಕಪ್ ಮೈದಾ ಹಿಟ್ಟು ಹಾಕಿದ್ದೇನೆ. ಹಿಟ್ಟಿನ ಹದ ಈಗ ನಿಮಗೆ ಹೀಗೆ ತೋರಿಸಿದ್ರೆ ಗೊತ್ತಾಗಲಿಕ್ಕಿಲ್ಲ. ಈಗ ನಾನು ಸೌಟಿನ ಸಹಾಯದಿಂದ ತೋರಿಸ್ತೇನೆ. ಹಿಟ್ಟು ಚೆನ್ನಾಗಿ ಕಲಸಿ ಆಯಿತು. ಈಗ ಹಿಟ್ಟಿನ ಹದ ನಿಮಗೆ ಸೌಟಿಂದ ತೋರಿಸ್ತಾ ಇದ್ದೇನೆ ನೋಡಿ. ಈ ಥರನೇ ಇರಬೇಕು. ಇದು ಕರೆಕ್ಟಾಗಿದೆ. ಈಗ ಇದನ್ನೊಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಈಗ ಅರ್ಧ ಗಂಟೆ ಇಟ್ಟಾದಮೇಲೆ ಇದು ಹಿಟ್ಟು ದಪ್ಪ ಆದರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿಕ್ಕೆ ಆಗ್ತದೆ. ಈಗ ಇದು ಹದ ಕರೆಕ್ಟಾಗಿದೆ. ಅರ್ಧ ಗಂಟೆ ಮುಚ್ಚಿಡ್ತಾ ಇದ್ದೇನೆ. ಈಗ ಮುಚ್ಚಳ ಮುಚ್ಚಿಟ್ಟು ಹಿಟ್ಟನ್ನು ಸೆಟ್ ಆಗಲಿಕ್ಕೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಇದಕ್ಕೆ ಏನೆಲ್ಲ ಹಾಕೋದು ಅಂತೇಳಿ ನಿಮಗೆ ತೋರಿಸ್ತೇನೆ. ಈಗ ಇದನ್ನು ಮುಚ್ಚಿಡುವ. ಈಗ ಮಾಲ್ಪುರಿ ಮಾಡಲಿಕ್ಕೆ ಆದಷ್ಟು ಕಬ್ಬಿಣದ ಪಾತ್ರೆಯನ್ನೇ ಉಪಯೋಗಿಸಬೇಕು. ಅದು ನಿಧಾನಕ್ಕೆ ಬಿಸಿ ಆಗ್ತದೆ. ಅಗಲಕ್ಕಿರುವ ಫ್ರೈಯಿಂಗ್ ಪ್ಯಾನನ್ನು ತಗೊಳ್ಬೇಕು. ಮಾಲ್ಪುರಿ ಕೂಡ ಕರೆಕ್ಟಾಗಿ ಆಗ್ತದೆ, ಬೇಗ ಕರಚುವುದಿಲ್ಲ. ಈಗ ಅರ್ಧ ಗಂಟೆ ಆಗಿದೆ. ಹಿಟ್ಟು ಸ್ವಲ್ಪ ಗಟ್ಟಿಯಾದಾಗೆ ಅನಿಸ್ತಾ ಉಂಟು. ಈಗ ನಾನು ಇದಕ್ಕೆ ನೀರು ಹಾಕ್ತಾ ಇಲ್ಲ. ಮೊದಲಿಗೆ ಒಂದು ಸಾರಿ ಮಾಲ್ಪುರಿ ಮಾಡಿ ನೋಡುವ. ಸರಿಯಾಗಿ ಬಂದರೆ ಮತ್ತೆ ನೀರು ಹಾಕ್ಕೊಳ್ಬೇಕಾಗಿಲ್ಲ. ಸರಿಯಾಗದಿದ್ರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಆಯಿತು. ಈಗ 1/4 ಚಮಚ ಆಗುವಷ್ಟು ಸೋಡಾ ಹಿಟ್ಟು ಹಾಕ್ಕೊಳ್ಬೇಕು. ಅಡುಗೆ ಸೋಡಾ ಇರ್ತದೆ ನೋಡಿ, ಅದನ್ನು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರಲ್ಲಿ ಹಿಟ್ಟು ಸ್ವಲ್ಪ ಮೆತ್ತಗೆ ಬರಬೇಕು. ಆ ಥರ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಇನ್ನು ಇಡುವ ಹಾಗಿಲ್ಲ. ಆ ಕೂಡಲೇ ಮಾಲ್ಪುರಿ ಮಾಡ್ಕೊಳ್ಳೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಲೈಕ್ ಮಾಡಿದಾದ್ಮೇಲೆ ಹೈಪ್ ಮಾಡಬೇಕು. ಹೈಪ್ ಮಾಡೋದ್ರಿಂದ ನನ್ನ ವಿಡಿಯೋಗಳು ಮತ್ತಷ್ಟು ಜನರಿಗೆ ತಲುಪಲಿಕ್ಕೆ ಸಹಾಯ ಆಗ್ತದೆ. ಈಗ ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೇನೆ. ನಾನು ಮೀಡಿಯಂ ಉರಿಯಲ್ಲಿ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಪೂರಿಯನ್ನು ಹಾಕಿದ ಮೇಲೂ ಹಾಗೆ ಮೀಡಿಯಂ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ಈಗ ನಾನು ಮೊದಲಿಗೆ ಒಂದು ಮಾಲ್ಪುರಿ ಮಾಡ್ತಾ ಇದ್ದೇನೆ.
ಆಮೇಲೆ 3-4 ಮಾಲ್ಪುರಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಹಿಟ್ಟು ದಪ್ಪ ಇದೆಯಾ ತೆಳ್ಳಗಿದೆಯಾ ಅಂತೇಳಿ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಮೊದಲಿಗೆ ಒಂದೇ ಮಾಲ್ಪುರಿ ಮಾಡ್ತಾ ಇದ್ದೇನೆ. ಈಗ ಸೌಟಿನ ಸಹಾಯದಿಂದ ಮಾಲ್ಪುರಿ ಮಾಡಿದರೆ ನೋಡಿ ಈ ಥರ ಸಣ್ಣ ಸಣ್ಣ ಡ್ರಾಪ್ಗಳು ಕೂಡ ಬೀಳ್ತವೆ. ಅದಕ್ಕಾಗಿ ಲೋಟದಲ್ಲಿ ಮಾಲ್ಪುರಿ ಹಿಟ್ಟನ್ನು ಹಾಕ್ಕೊಂಡು ಮಾಲ್ಪುರಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಈಗ ಮೊದಲಿಗೆ ಇದನ್ನು ಹುರಿದುಕೊಳ್ಳುವ. ಗ್ಯಾಸ್ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ನೀವು ಮಾಲ್ಪುರಿ ಮಾಡ್ಕೊಳ್ಬೇಕು. ಜಾಸ್ತಿ ದೊಡ್ಡ ಉರಿ ಮಾಡಿದರೆ ಮಾಲ್ಪುರಿ ಬೇಗ ಬೇಯುವುದಿಲ್ಲ, ಸುತ್ತಲೆಲ್ಲ ಕಪ್ಪಾಗಿ ಬಿಡ್ತದೆ. ಈಗ ನಾನು ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಹುರಿಯುತ್ತಾ ಇದ್ದೇನೆ. ನೋಡಿ ಎಷ್ಟು ಕರೆಕ್ಟಾಗಿ ಮಾಲ್ಪುರಿ ಆಗ್ತಾ ಉಂಟು ನೋಡಿ. ಹಾಗೆ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ಅದು ಪೂರಿಯ ಥರ ಉಬ್ಬುತ್ತದೆ. ಸೌಟಿನ ಸಹಾಯದಿಂದ ಈ ಥರ ಸ್ವಲ್ಪ ಒತ್ತಿಕೊಳ್ಬೇಕು. ಮತ್ತು ಸೈಡಿಗೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಬ್ರೌನ್ ಕಲರ್ ಬರ್ತದೆ. ಆ ಕೂಡಲೇ ಅದನ್ನು ಮಗುಚಿ ಹಾಕಬೇಕು. ನೀವು ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಕಾಯಿಸ್ತಾ ಇದ್ದರೆ ಮಾಲ್ಪುರಿ ಗಟ್ಟಿ ಆಗ್ತದೆ. ಈಗ ಸ್ವಲ್ಪ ಬೆಂದ ತಕ್ಷಣ ತೆಗಿಬೇಕು. ಮಾಲ್ಪುರಿ ಎಷ್ಟು ಚೆಂದಾಗಿದೆ ನೋಡಿ. ಈಗ ಇದನ್ನು ತೆಗೆದು ಸ್ವಲ್ಪ ಚಮಚದ ಸಹಾಯದಿಂದ ಸ್ವಲ್ಪ ಒತ್ತಿಕೊಳ್ಬೇಕು. ಮಾಲ್ಪುರಿ ಎಣ್ಣೆ ಜಾಸ್ತಿ ಹೀರಿಕೊಳ್ತದೆ, ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ತೆಗಿಬೇಕು. ಮಾಲ್ಪುರಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಮಧ್ಯದಲ್ಲಿ ತುಂಬಾ ಸಾಫ್ಟಾಗಿ ಆಗಿದೆ, ಹಾಗೆ ಸೈಡಲ್ಲೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ಈ ಥರ ಮಾಡಿ ತೆಗೆದ್ರೆ ಆಯಿತು. ಲೋಟದ ಸಹಾಯದಿಂದ ಮಾಲ್ಪುರಿ ಮಾಡಲಿಕ್ಕೆ ಸುಲಭ ಆಗ್ತದೆ ನೋಡಿ. ಈ ಥರ ಹಿಟ್ಟು ಸುರಿದ್ರೆ ಆಯಿತು. ಈಗ ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸಿಕೊಳ್ತಾ ಇದ್ದೇನೆ. ಹಿಟ್ಟು ಹಾಕಿದ ತಕ್ಷಣ ಮಗುಚಲಿಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸೈಡಲ್ಲೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದ ಹಾಗೆ ಮಗುಚಿ ಹಾಕಬೇಕು. ಮತ್ತು ನಿಮಗೆ ಸ್ವಲ್ಪ ಕ್ರಿಸ್ಪಿ ಬೇಕು ಅಂತ ಆದರೆ ಸ್ವಲ್ಪ ಹೊತ್ತು ಜಾಸ್ತಿ ಕಾಯಿಸಿಕೊಳ್ಬೇಕು. ಈಗ ನಾನು ಮಾಡಿದ ಮಾಲ್ಪುರಿ ಮೊದಲನೇ ಸಲದಲ್ಲೇ ಕರೆಕ್ಟಾಗಿ ಆಗಿದೆ. ನೀವು ಇದೇ ಥರ ಮಾಡಿಕೊಳ್ಳಿ. ಮಾಲ್ಪುರಿ ಹಿಟ್ಟಿಗೆ ಅಡುಗೆ ಸೋಡಾ ಹಾಕೋದು ಕಂಪಲ್ಸರಿಯಾಗಿ ನೀವು ಹಾಕಲೇಬೇಕು, ಇಲ್ಲದಿದ್ದರೆ ಮಾಲ್ಪುರಿ ಮೆತ್ತಗಾಗುವುದಿಲ್ಲ. ಹಾಗೆ ಕಲರ್ ಪುಡಿ ಹಾಕದೆ ಮಾಡಿದರೆ ಬೆಳ್ಳಗಿನ ಮಾಲ್ಪುರಿ ಆಗ್ತದೆ ಅಷ್ಟೇ. ಫುಡ್ ಕಲರ್ ಇಷ್ಟ ಇಲ್ಲ ಅನ್ನುವರು ಮಾಲ್ಪುರಿಯನ್ನು ಬೆಳ್ಳಗೆ ಮಾಡ್ಕೊಳ್ಬೋದು. ನಿಮಗೆ ಮಾಲ್ಪುರಿ ಇದೇ ಥರ ಬೇಕು ಅಂತ ಆದರೆ ಸ್ವಲ್ಪ ನೀವು ಫುಡ್ ಕಲರ್ ಹಾಕಲೇಬೇಕು. ಈ ಥರದ ಅಗಲ ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಿಸಿಕೊಂಡು ನೀವು ಮಾಲ್ಪುರಿ ಮಾಡಿದರೆ ಒಂದೇ ಸಾರಿ 5-6 ಮಾಲ್ಪುರಿ ಮಾಡಲಿಕ್ಕಾಗ್ತದೆ. ಮತ್ತು ಮಾಲ್ಪುರಿ ಕೂಡ ಬೇಗ ಆಗ್ತದೆ ನೋಡಿ. ಅದಕ್ಕಾಗಿ ಈ ಥರದ ಅಗಲ ಪಾತ್ರೆಯನ್ನು ತಗೊಂಡೇ ಮಾಲ್ಪುರಿ ಮಾಡ್ಕೊಳ್ಳಿ. ಹೀಗೆ 5-6 ಮಾಲ್ಪುರಿಯನ್ನು ಒಂದೇ ಸಾರಿ ತೆಗಿಲಿಕ್ಕೂ ಬರ್ತದೆ. ಈಗ ರುಚಿ ರುಚಿಯಾದ ಮಾಲ್ಪುರಿ ರೆಡಿ ಆಯಿತು. ಮಾಲ್ಪುರಿ ತೆಗೆಯುವಾಗ ಮಾತ್ರ ಸ್ವಲ್ಪ ಒತ್ತಿ ತೆಗಿಬೇಕು, ಎಣ್ಣೆಯನ್ನೆಲ್ಲ ತೆಗೆದುಕೊಳ್ಬೇಕು. ಮಾಲ್ಪುರಿ ಬೆಂದ ತಕ್ಷಣ ಅದನ್ನು ತೆಗಿಬೇಕು. ಈಗ ಮೊದಲಿಗೆ ಮಾಡಿದ ಮಾಲ್ಪುರಿ 1 ಕಪ್ ಮೈದಾ ಹಿಟ್ಟಲ್ಲಿ 20 ಮಾಲ್ಪುರಿ ಆಗಿದೆ. ಈಗ ಪುನಃ ಅದು ಚೆನ್ನಾಗಿ ಆಗಿದೆ ಅಂತ ಹೇಳಿ ಮತ್ತೊಂದು ಸಾರಿ ಮಾಡ್ಕೊಂಡಿದ್ದೇನೆ. ಮತ್ತೊಂದು ಸಾರಿ ಮಾಡುವಾಗ ಸ್ವಲ್ಪ ಸಣ್ಣ ಸಣ್ಣ ಮಾಲ್ಪುರಿ ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತುಂಬಾ ಮೃದುವಾಗಿ ಆಗ್ತದೆ. ಹಾಗೆ ನೀವು ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.